ಇಂದು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಶಾಂತ ಸಮಿತಿಯನ್ನು ಕರೆದಿದ್ದರು. ಈ ಸಂದರ್ಭದಲ್ಲಿ ಗುರುವಾರ ರಾತ್ರಿ ಸಂಭವಿಸಿದ ಘಟನೆ ಬಗ್ಗೆ ಎಲ್ಲ ವಿಷಯಗಳನ್ನು ಪ್ರಸ್ತಾಪಿಸಿ ಮೆಲುಕು ಹಾಕಲಾಗಿತ್ತು ಮತ್ತು ಸಿಸಿಟಿವಿ ಫುಟೇಜ್ ತೆಗೆದುಕೊಂಡು ಯಾರು ಕಲ್ಪಿಸಿದ್ದಾರೆ ಅಪರಾಧಿಗಳಿದ್ದಾರೆ ಅವರಿಗೆ ಶೀಘ್ರ ಬಂಧಿಸಬೇಕು. ಒಂದು ಕಡೆ ಬಂಧನ ಆಗಿದೆ, ಮತ್ತೊಂದು ಕಡೆ ಬಂಧನ ಆಗಬೇಕು ಅನ್ನೋದು ಎಲ್ಲರ ಒತ್ತಾಯ ಇತ್ತು. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ತಮ್ಮ ಸಂಪೂರ್ಣ ಭರವಸೆ ನೀಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸಂದರ್ಭದಲ್ಲಿ ಸ್ಪಷ್ಟವಾದ ಮಾತನ್ನು ಹೇಳಿದ್ದಾರೆ. ನಾವು ಕ್ರಮ ತಗೋತೀವಿ, ಲಾ ಆ್ಯಂಡ್ ಆರ್ಡರ್ ಯಾವುದೇ ಕಾರಣಕ್ಕೂ ನಾವು ಹತ್ತಿಗೆಡಕ್ಕೆ ಬಿಡುವುದಿಲ್ಲ ಅನ್ನೋದು ಸ್ಪಷ್ಟ ಭರವಸೆ ನೀಡಿದ್ದಾರೆ. ಅದೇ ರೀತಿ ಈಗ ನಮ್ಮ ಬಾಗಲಕೋಟೆ ಈ ಹಿಂದಿನ SP ಸಾಹೇಬರು ಅಮರನಾಥ್ ರೆಡ್ಡಿಯವರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಅವರು ಈ ಸಭೆಯಲ್ಲಿ ಭಾಗವಹಿಸಿದ್ರು. ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಯಾಕಂದ್ರೆ ಅವರಿಗೆ ಈ ಹಿಂದೆ ಕೆಲಸ ಮಾಡಿದ ಒಂದು ಅನುಭವ ಇದೆ. ಅದಕ್ಕೇನಪ್ಪ ಅಂತಂದ್ರೆ ಅವರು ಅದನ್ನ ಕ್ರಮ ತಗೊಳ್ಳಿಕ್ಕೆ ಭರವಸೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಯಾವಾಗಲೂ ಅಣ್ಣ ತಮ್ಮಂದಿಗೆ ಹೆಚ್ಚು ನಾವೇನಪ್ಪ ಅಂತಂದ್ರೆ ಈ ಬಾಗಲಕೋಟೆಯಲ್ಲಿ ಹಿಂದೂ ಮುಸಲ್ಮಾನರು ಸಹೋದರತೆಯಿಂದ ಬಾಳಿದೆ ನಾವು. ನಾನೇ ಅದಕ್ಕೊಂದು ಉದಾಹರಣೆ. ನಾನು ಬಾಗಲಕೋಟೆ ನಗರಸಭೆಗೆ 4 ಸಲ ಆರಿಸಿ ಬಂದೆ. ನಾನು ಅಲ್ಲಿ ಆರಿಸಿ ತಂದವರು ಹಿಂದೂ ಬಾಂಧವರು. ನಾನು ಎಲ್ಲ ಅಧಿಕ ಪ್ರಮಾಣದಲ್ಲಿ ನಮ್ಮ ಮತದಾರರೆಲ್ಲ ಹಿಂದೂ ಬಾಂಧವರು. ಅವರು ನನಗೆ 10 ಪೈಸೆ ತಗೊಂಡಿಲ್ಲ, ನಾ ಅವ್ರಿಗೆ 10 ಪೈಸೆ ಕೊಟ್ಟಿಲ್ಲ. ಅವರೇ ಊಟ ಕೊಟ್ಟಾರ, ನಾಷ್ಟ ಕೊಟ್ಟಾರ, ಓಟ್ ಕೊಟ್ಟು ಆರಿಸಿ ತಂದಾರ. ಇಂಥ ಒಂದು ವಾತಾವರಣದಲ್ಲಿ ನಾವು ಬೆಳೆದವರು. ಏನೋ ಕೆಲವು ಚಿಕ್ಕ ಪುಟ್ಟ ಘಟನೆಗಳಾಕವು, ಅವು ನಾವು ದೊಡ್ಡ ವಿಶಾಲವಾದ ಒಂದು ಮನ ತಾಳಿ ಏನಪ್ಪಾ ಅಂತಂದ್ರೆ ಇವನ್ನ ಮರಿಬೇಕು. ಈ ಕೈ ಘಟನೆಗಳನ್ನ ಮರಿಬೇಕು. ಹಿಂದೆ ನಾವು ಯಾವ ರೀತಿ ವೈಯಕ್ಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಬಾಳಿದ್ವಿ ಅದೇ ರೀತಿ ಬಾಳಬೇಕು. ನಾವೆಲ್ಲರೂ ಅತ್ಯಂತ ಕಳಕಳಿಯಿಂದ ಕೇಳ್ಕೊತೀವಿ. ಮುಂಬರುವ ಹೋಳಿ ಹಬ್ಬ ಇದೆ. ಹೋಳಿ ಹಬ್ಬನೂ ಕೂಡ ಅತ್ಯಂತ ಶಾಂತಿ ರೀತಿಯಿಂದ ಆಚರಿಸೋಣ. ರಂಜಾನ್ ಬರ್ತಾ ಇದೆ, ಅದನ್ನು ಶಾಂತಿ ರೀತಿ ಆಚರಿಸಿ. ಈವರೆಗೆ ಈ ನಮ್ಮ ಭಾರತ ದೇಶದಲ್ಲಿ ಕೂಡ ಈ ಘಟನೆ ಅತ್ಯಂತ ವಿಜೃಂಭಣೆಯಿಂದ ಮೆರಗಾಗ್ತಿದೆ. ಅದನ್ನು ಕಡಿಯಬೇಕು, ಅದನ್ನು ತಡಿಬೇಕು, ಅದು ಸುಳ್ಳುಗಳಿಸಬೇಕಾಗಿತ್ತಂದ್ರೆ ನಾವು ಇದು ಪ್ರೀತಿ ವಿಶ್ವಾಸದಿಂದ ಮಾತ್ರ ಹೋದಾಗ ಮಾತ್ರ ಇಂಥ ಸುದ್ದಿಗಳಿಗೆ ಏನಪ್ಪ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ಅವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಮುಂದೆ ಸಹಕಾರ ಕೊಡಬೇಕಂತ ನಾವೆಲ್ಲ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಕಳ್ಕಂದೆ ವಿನಂತಿ ಮಾಡ್ಕೊತೀನಿ. ಜೈ ಹಿಂದ್, ನಮಸ್ಕಾರ. ನಿನ್ನೆ ಮಂತ್ರಿಗಳು ಸಭೆ ಕರೆದಿದ್ರು. ನಾವು ಯಾವುದೇ ಉದ್ದೇಶಕ್ಕೆ ಬರಬಾರ್ದಂತಲ್ಲ, ನಾವು ಸಭೆ ಕರೆದು ಹೋಗೋನು ಮೊದಲ ನಮ್ಗೆ 4 ಮಾತು ಹೇಳಕ್ಕೆ ಅವಕಾಶ ಇರ್ತದೆ. ಹೇವನು ನಾವು ಸಹೋದರಿತ ಬಾಳ್ದವ್ರು. ನಾವು ಆ ವಿಷಯ ಪ್ರಸ್ತಾಪ ಮಾಡೋಣ. ನಮ್ಮ ಸಮಸ್ಯೆಗಳದಾವ, ನಗರದ್ದು ಮುಳುಗಡೆ ಸಂತ್ರಸ್ತರು ತಮ್ಮ ಸಮಸ್ಯೆಗಳದಾವ, ಶಿಕ್ಷಣ ಮೀಸಲಾತಿ ಸಮಸ್ಯೆಗಳದಾವ, ಮುದ್ರಾಂಕ ಶುಲ್ಕದ ಸಮಸ್ಯೆಗಳದಾವ, ಅದೇ ರೀತಿ ನಡಗಡ್ಡೆ ಸಮಸ್ಯೆಗಳದಾವ, ನಮ್ಮ ಮಕ್ಕಳ ನೌಕರಿ ಸಲುವಾಗಿ ನಮ್ಮ ಸಮಸ್ಯೆಗಳದಾವ. ಈ ಸಮಸ್ಯೆಗಳನ್ನ ಚರ್ಚೆ ಮಾಡಕ್ ನೀವು ಕೂಡಂತೀವಿ. ನಾವು ಇಷ್ಟು ಜೋರ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದ್ರು ಈ ಪ್ರತಿಭಟನೆ ಯಾಕೆ ಸಂತ್ರಸ್ತರ ಬಗ್ಗೆ ಮಾಡವಲ್ರಿ? ಈ ಪ್ರತಿಭಟನೆ ಯಾಕೆ ನಡಗಡ್ಡೆ ಸಲುವಾಗಿ ಮಾಡವಲ್ರಿ? ನೀವು ನಿಮ್ಮ ಜನರ ನಿಮ್ಮ ಸಂಬಂಧಪಡುವಂತ ವಿಷಯಗಳು ಇವನ್ ಯಾಕೆ ನೀವು DC ಅವ್ರ ಜೊತೆ ಮಾತಾಡಿದಿಷ್ಟೇ. ಗುರುವಾರ ದಿವಸ ರಾತ್ರಿ ಆದಂತಹ ಘಟನೆ ಬಗ್ಗೆ ಚರ್ಚೆ ಆಯ್ತು. ಅದಕ್ಕೆ ಅದು 8 ಮಂದಿಗೆ ನಾವು ಅರೆಸ್ಟ್ ಮಾಡಿ ಅಂತ ತಿಳ್ಕೊಂಡಿದ್ರು. ಅದೇ ದಿವಸ ರಾತ್ರಿ ಕೆಲವು ಕಡೆ ಟಾಂಗಾ ಸ್ಟ್ಯಾಂಡ್ ನಲ್ಲಿ ಕೆಲವು ವಾಹನಗಳನ್ನ ಸುಟ್ಟು ತಂದು ಒತ್ತು ಗಾಡಿ ಇದ್ದು ಅವುಗಳನ್ನು ಸುಟ್ಟಿದ್ರು. ಅವ ಬಗ್ಗೆನೂ ಕ್ರಮ ತಗೋಬೇಕು. ಅದಕ್ಕೂ ಸೋಮೋಟೋ ಕೇಸ್ ಹಾಕಂತ ತಿಳ್ಕೊಂಡು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಇವ್ರಿಗೆ ಹಾಕಂತ ನಾವು ಹೇಳಿಲ್ಲ, ಇವ್ರಿಗೆ ಬಿಡ್ರಿ ಅಂತೂ ನಾವು ಹೇಳಿಲ್ಲ. ನಾವು ಹೇಳಿದಿಷ್ಟೇ, ಸೋಮೋಟೋ ಕೇಸ್ ಎಲ್ಲ ಸರಿ ಸಮಾನಾಗಿ ನೋಡ್ರಿ. ಇದು ಭಾವಕತೆಯಿಂದ ಪ್ರೀತಿ ವಿಶ್ವಾಸದಿಂದ ಬಾಳ ದೊಡ್ಡದಿ. ಅದನ್ನ ಮುಂದುವರಿಸಿ ನೀವು ಬರಲಿಲ್ಲ, ಅವರು ಬಂದಿಲ್ಲ, ಇಬ್ಬರು ಕುಡಿಸ್ರಿ. ನಾಳೆ ಕರೀ ಇಲ್ಲ, ಅವರು ಬಂದಿದ್ರು, ಅವ್ರು ತಮ್ಮ ಮಾತಿಟ್ಟು ಹೋಗ್ಯಾರ ಅಂತ ಹೇಳಿದ್ರು. ಅದು ನಾರಾಯಣ್ ಸರ್, ನಾವು ಫ್ಯಾಮಿಲಿ ಮೆಂಬರ್ಸ್. ಅವರು ನಿನ್ನೂ ಹೇಳ್ಯಾರ ಒಂದೇ ಕಡೆ ಹೆಂಗ್ ಮೀಟಿಂಗ್ ಆಗುತ್ತಂತೇಳಿ. ಅಂದ್ರೆ ಇದ್ರ ಅರ್ಥ ಅವ್ರ ಬಲ್ಲಿನೂ ಆ ಮನಸ್ಥಿತಿ ಅದ, ನಮಗ್ ತಗೊಂಡು ಮೀಟಿಂಗ್ ಮಾಡ್ಬೇಕಂತ ಅನ್ನೋದು ಅರ್ಥ ಆಗತ್ತೆ. ಅದಕ್ಕೆ ಇನ್ನೊಮ್ಮೆ ಏನಪ್ಪಾ ಅಂತಂದ್ರೆ ಬೇಕಾತಂದ್ರೆ ಅವ್ರಿಗೂ ನಮಗೆ ಕುಡಿಸ್ಲಿ. ನಾವೇನು ಇಲ್ಲೇ ಸಾಯೋರು, ಇಲ್ಲೇ ಬದುಕೋರು, ಎಲ್ಲಿ ಯಾಕೆ ಜಗಳ ಮಾಡಿ ಸಾಯೋದು? ನಾವು ಪ್ರೀತಿ ವಿಶ್ವಾಸದಿಂದ ಸಾಯೋನು, ಒಳ್ಳೆ ರೀತಿ ಮಾಡು. ಮತ್ತೆ ಎಲ್ಲ ಈಗ ನಮ್ಮ ಬಾಗಲಕೋಟೆ ಜನ ತತ್ತರಿಸಿದಾರೆ. ವ್ಯಾಪಾರ ಉದ್ಯೋಗ ಎಲ್ಲ ಹಾಳಾಗೋಗ್ಬಿಟ್ಟ. ಅದ್ರ ಬರಗಾಲದ ಒಂದು ಬರೇ. ಅದಕ್ಕೇನಪ್ಪಾ ಅಂತಂದ್ರೆ ನಾವೆಲ್ಲರೂ ಪ್ರೀತಿ ವಿಶ್ವಾಸ ಬೇಕಾಗಿತ್ತಂದ್ರೆ ಶಾಂತಿ ನೆಮ್ಮದಿಯಿಂದ ಮಾತ್ರ ಸಾಧ್ಯ ಇದೆ. ನಮಸ್ಕಾರ.